ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ಮೊದಲನೇದಾಗಿ ಸ್ಪರ್ಧಾ ಅರಿವು ಏನೋ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇದೆ, ಮತ್ತು ಈ ಒಂದು ಬುಕ್ ಪ್ರತಿ ಸತಿ ನಾವು ಏನೋ ಒಂದು ವಿಡಿಯೋ ಮಾಡೋದಾಗಿರ್ಬೋದು, ಆಫೀಸಿಗೆ ತುಂಬ ಬುಕ್ಸ್ ಕಳಿಸ್ತಾರೆ. ಯಾಕೆಂದರೆ ತುಂಬ 20, 30, 50 ಜನಕ್ಕೆ, ಮತ್ತು ಯಾರಿಗೆಲ್ಲ ನೀಡ್ ಇದೆ, ಯಾರೆಲ್ಲ ಪೂರ್ ಇದ್ದಾರೆ, ಬ್ಯಾಕ್ಗ್ರೌಂಡು, ಮತ್ತು ಸ್ಟೂಡೆಂಟ್ಸ್ ತುಂಬ ಸೀರಿಯಸ್ ಆಸ್ಪಿರೆಂಟ್ಸು ಮತ್ತು ಸಂಘಟನೆಯಲ್ಲಿ ವರ್ಕ್ ಮಾಡೋದಂಥವ್ರಿಗೆ ಎಲ್ರಿಗೂ ಫ್ರೀಯಾಗಿ ಬುಕ್ ಕಳಿಸ್ತಾರೆ. ಮೊದಲನೇದಾಗಿ ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ಸ್ಪರ್ಧಾ ಅರಿವು ಎಂಟೈರ್ ಟೀಮಿಗೆ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಯಲ್ಲಿ ಈ ಒಂದು ಗ್ರೂಪ್ ಸಿ ಸಿಲೆಬಸ್ಗೆ ನಿಮಗೆಲ್ಲ ಕಾಮನ್ ಆಗಿ ಗೊತ್ತಿರೋಂಥದ್ದು, ಗ್ರೂಪ್ ಸಿ ಸಿಲೆಬಸ್ಸಲ್ಲಿ GK ಅಂದರೆ ಫಸ್ಟ್ ಪೇಪರ್ KE ಆಗಿರ್ಬೋದು, KPSC ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದ್ರಲ್ಲಿ ಗ್ರೂಪ್ ಸಿ ಸಿಲೆಬಸ್ಸಲ್ಲಿ ಫಸ್ಟ್ ಏನಪ್ಪ, ಆರ್ಟ್ ಆ್ಯಂಡ್ ಕಲ್ಚರು, ಹಿಸ್ಟ್ರಿ, ಜಿಯೋಗ್ರಫಿ, ಎನ್ವಿರಾನ್ಮೆಂಟಲು, ಪೊಲಿಟಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎಕನಾಮಿ ಮತ್ತು ಕರೆಂಟ್ ಅಫೇರ್ಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಮತ್ತು ಇದ್ರ ಜೊತೆಯಲ್ಲಿ ಈ ಗ್ರೂಪ್ ಸಿ ಸಿಲೆಬಸ್ಸಲ್ಲಿ GK ಪೇಪರ್ಗೆ ಪಂಚಾಯತ್ ರಾಜು ಮತ್ತು ಸಹಕಾರ ಚಳವಳಿ, ಭೂ ಸುಧಾರಣೆ, ಸಾಮಾಜಿಕ ವಿಷಯಗಳು, ಸಾರ್ವಜನಿಕ ಆಡಳಿತ ಮತ್ತು ಆಡಳಿತ, ಇದು ಸಪ್ರೇಟ್ ಸಿಲೆಬಸ್ ಅಲ್ಲಿ ಇದೆ. ಅದಕ್ಕೆ ಪರ್ಟಿಕ್ಯುಲರ್ಲಿ ಯಾವುದೋ ಒಂದು ಬುಕ್ ಇರಲಿಲ್ಲ. ಆ ಬುಕ್ ಸಪ್ರೇಟ್ ಒಂದು ಗ್ರೂಪ್ ಸಿ ಸಿಲೆಬಸ್ಗೆ ಯೂಸ್ ಆಗೋಂಥ ಒಂದು ಬುಕ್ ಸಪ್ರೇಟ್ ಬುಕ್ ಬರೆದಿದ್ದಾರೆ. ಸ್ಪರ್ಧಾ ಅರಿವು ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಮೊದಲನೇದಾಗಿ ಎಲ್ಲ ಸ್ಟೂಡೆಂಟ್ಸಿಗೆ ಈ ಒಂದು ಬುಕ್ ಹೆಲ್ಪ್ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಬುಕ್ ರಿಲೀಸ್ ಮಾಡ್ತಾ ಇದ್ದೀನಿ. ಈ ಒಂದು ಬುಕ್ ಎಲ್ಲರೂ ತಗೊಳ್ಳಿ, ನಿಮಗೆ ಹೆಲ್ಪ್ ಆಗುತ್ತೆ. ಮತ್ತು ಏನೋ ಒಂದು ಆಲ್ಮೋಸ್ಟ್ ಒಂದು 300 ಪೇಜ್, 250 ಪೇಜಸ್ ಇದೆ. ಈ ಒಂದು ಗ್ರೂಪ್ ಸಿ ಸಿಲೆಬಸ್ಗೆ KE ಎಕ್ಸಾಮ್ಸ್ ಕಂಡಕ್ಟ್ ಮಾಡೋವಂಥದ್ದು, ಮತ್ತು KPSC ಇರ್ಬೋದು, ಯಾವುದೇ ಒಂದು ಆ್ಯಕ್ಚುಲಿ KPSCಗೆ ಅಂತ ಯಾವುದೋ ಎಕ್ಸಾಮ್ಸ್ ಕೊಡಿಸಿಲ್ಲ, ಮತ್ತು KE ಎಲ್ಲ ಗ್ರೂಪ್ ಸಿ ಸಿಲೆಬಸ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದು. ಅದ್ರ ಮೆಜಾರಿಟಿ ಕ್ವಶನ್ಸ್ ಬರುತ್ತೆ, ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಬುಕ್ಕನ್ನು ನಿಮಗೆ ಪರ್ಚೇಸ್ ಮಾಡಿ ಅಂತ ಹೇಳಿ ನಾನು ಮನವಿ ಮಾಡ್ಕೊತೀನಿ. ತಗೊಳ್ಳಿ, ಹೆಲ್ಪ್ ಆಗೋದ್ರಿಂದ. ಅದು ಬಿಟ್ಟರೆ ನೀವು ಇನ್ನೂ ಯಾರಿಗಾದ್ರೂ ನೀಡಿತ್ತು ಬುಕ್ ಏನಾದರೂ ಬೇಕು ಅಂತಂದರೆ ಎಲ್ಲ ಬುಕ್ ಸ್ಟೋರಲ್ಲಿ ಅವೈಲೇಬಲ್ ಇರುತ್ತೆ. ನಿಮಗೆ ತೊಗೊಳೋದಕ್ಕೆ ಅಫೋರ್ಡಬಲ್ ಇಲ್ಲ ಅನ್ನೋರು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ನಂಬರ್ ಏನು ನಾವು ಕೊಟ್ಟಿರ್ತೀವಿ, ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಕೆಲವೊಬ್ರು ಯಾರಿಗೇನು ತುಂಬ ನೀಡ್ ಇದೆ, ನಮ್ಮ ಹತ್ರ ಆಗಲ್ಲ, ಅಫೋರ್ಡಬಲ್ ಅಂದರೆ ಪರ್ಚೇಸ್ ಮಾಡೋಕ್ಕಾಗಲ್ಲ ಅಂದರು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಅವರಿಗೆ ನಾವು ಫ್ರೀ ಬುಕ್ಸ್ ಕೊಡೋ ಅಂತ ನಾನು ಮಾತಾಡ್ತೀನಿ. ಎಷ್ಟು ಜನಕ್ಕಾಗುತ್ತೋ ಮ್ಯಾಕ್ಸಿಮಮ್ ಅಷ್ಟು ಜನಕ್ಕೆ ಫ್ರೀ ಬುಕ್ಸ್ ಕೊಡೋಂಥ ಕೆಲಸನೂ ಮಾಡೋಣ. ಮತ್ತು ಯಾರಿಗೆಲ್ಲ ಈ ಒಂದು ಬುಕ್ಕಿಂದ ಹೆಲ್ಪ್ ಆಗುತ್ತೆ ಎಕ್ಸಾಮ್ಸ್ಗೆ, ತಗೊಳ್ಳಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಾನು ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.